ಆಕಾಶವಾಣಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ, ಅಂತರಂಗದ ಕಣಿವೆಯಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ, ಎದೆಯಾಳದ ಹೂದೋಟದಲ್ಲಿ. ಮಹಾನದಿಯ ಮಹಾಮೊರೆತ ಅಂಬೇಡ್ಕರ್ ಅಭಿವ್ಯಕ್ತಿ ರೂಪಕ. ನೀನೆ ದೀಪ, ನೀನೆ ಹಾದಿ, ನೀನೆ ಪ್ರಶ್ನೆ, ಉತ್ತರ ನೀನೆ. ಓ ಅಂಬೇಡ್ಕರ, ಓ ಅಂಬೇಡ್ಕರ, ನೀನೆ ದೀಪ, ನೀನೆ ಹಾದಿ, ನೀನೆ ದೀಪ, ನೀನೆ ಹಾದಿ, ನೀನೆ ಪ್ರಶ್ನೆ, ಉತ್ತರ ನೀನೆ, ನೀನೆ ಪ್ರಶ್ನೆ, ಉತ್ತರ ನೀನೆ. ಓ ಅಂಬೇಡ್ಕರ. ನಾನು ಭಾರತ ದೇಶದ ಮಧ್ಯಪ್ರದೇಶ ರಾಜ್ಯದ ಒಂದು ಪುಟ್ಟ ಹಳ್ಳಿ ಮೌ ಎಂಬಲ್ಲಿ 1891 ಇಸವಿ ಏಪ್ರಿಲ್ 14 ಜನಿಸಿದೆ. ನನ್ನ ತಂದೆ ರಾಮ್ಜಿ ಸತ್ಪಾಲ್, ತಾಯಿ ಭೀಮಾಬಾಯಿ. ನನ್ನ ತಂದೆ ತಾಯಿಗಳು ಒಳ್ಳೆಯ ಗುಣಸ್ಥರಾಗಿದ್ದರು. ಇವರ ಉದರದಲ್ಲಿ 14ನೆಯ ಮಗನಾಗಿ ಜನಿಸಿದವನು ನಾನು. ನಮ್ಮೆಲ್ಲರ ಮೂಲ ಮಹಾರಾಷ್ಟ್ರವಾಗಿತ್ತು. ನನ್ನ ತಂದೆ ಸೈನ್ಯದಲ್ಲಿದ್ದರು. ಅವರು ನಿವೃತ್ತಿಯಾದಾಗ ನನಗಿನ್ನು 2 ವರ್ಷವಂತೆ. ಈ ಅಲ್ಪಾವಧಿಯಲ್ಲೇ ನನ್ನ ತಾಯಿ ತೀರ್ಕೊಂಡ್ರು. ಆಗ ನನ್ನತ್ತೆ, ಅಂದ್ರೆ ನನ್ನ ತಂದೆಯ ತಂಗಿ, ನಮ್ಮ ರಕ್ಷಣೆಗಾಗಿ ಬಂದು ನಿಂತರು. ಅತ್ತೆಯ ಅಕ್ಕರೆಯ ಮಗನಾಗಿ ನಾನು ನನ್ನ ಬಾಲ್ಯವನ್ನು ಕಳೆದೆ. ತಂದೆಯವರ ಪರೋಪಕಾರಿ ಬುದ್ಧಿ, ಸತ್ಯನಿಷ್ಠೆ, ನ್ಯಾಯಪರತೆ ಮತ್ತು ನಿರ್ಭಯತೆಗಳು ನನಗರಿವಿಲ್ಲದಂತೆ ನನ್ನ ಹೆಳೆಯ ಹೃದಯದಲ್ಲಿ ರಕ್ತಗತವಾಗಿ ಬಂದವು. ನಾನು ಸಾತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢಶಾಲೆಯನ್ನು ಪ್ರವೇಶಿಸಿದೆ. ಆ ದಿನಗಳಲ್ಲಿ ಅಸ್ಪೃಶ್ಯರನ್ನ ಕೀಳಾಗಿ ಕಾಣುತ್ತಿದ್ರು. ಕುಳಿತುಕೊಳ್ಳಲು ಇಂದಿನ ಆಸನಗಳನ್ನು ಕೊಡುತ್ತಿದ್ದರು. ನಮ್ಮನ್ಯಾರು ಮುಟ್ಟಿಸಿಕೊಳ್ತಿರಲಿಲ್ಲ. ಇದು ಶಿಕ್ಷಕರಿಗೆ ಗೊತ್ತಿದ್ದರೂ ಸಮಾಜದ ಹೆದರಿಕೆಗೆ ಆಂತರಿಕ ಭಾವನೆಯಿಂದ ಹಿಂದೇಟು ಹಾಕ್ತಿದ್ರು. ನಾನು ಹೈಸ್ಕೂಲ್ನಲ್ಲಿ ಓದಿದ್ದಾಗ ಅಂಬೇಡ್ಕರ್ ಎಂಬ ಹೆಸರಿನ ಬ್ರಾಹ್ಮಣ ಅಧ್ಯಾಪಕರು ನನ್ನನ್ನ ತುಂಬಾ ಪ್ರೀತಿಸುತ್ತಿದ್ರು. ಮಧ್ಯಾಹ್ನದ ಊಟದ ವೇಳೆ ತಾವು ತಂದ ಬುತ್ತಿಯನ್ನ ನನ್ನೊಂದಿಗೆ ಹಂಚಿಕೊಂಡು ಕುಡಿಯ ಊಟ ಮಾಡ್ತಿದ್ರು. ನನ್ನ ಮನೆತನದ ಹೆಸರು ಸತ್ಪಾಲ್. ಮೂಲತಃ ಅಂಬೇವಾಡಿ ಗ್ರಾಮಕ್ಕೆ ಸೇರಿದ ಮನೆತನದವರಾಗಿದ್ದರಿಂದ ಮನೆಯವರೆಲ್ಲ ಹೆಸರಿನ ಮುಂದೆ ಮಹಾರಾಷ್ಟ್ರದ ಪದ್ಧತಿಯಂತೆ ಅಂಬೇವಾಡ್ಕರ್ ಎಂದು ಸೇರಿಸಿಕೊಳ್ಳುತ್ತಿದ್ದರು. ನನ್ನ ಅಧ್ಯಾಪಕರಿಗೆ ಇದ್ದ ಅತಿಶಯ ಒಲವಿನ ಕಾರಣ ಅವರೇ ನನ್ನ ಉಪನಾಮವನ್ನು ಅಂಬೇಡ್ಕರ್ ಎಂದು ಬದಲಿಸಿದರು. ಸ್ಕೂಲಿನ ರಿಜಿಸ್ಟರ್ನಲ್ಲಿ ಇದು ನೋಂದಾಯಿಸಲ್ಪಟ್ಟಿತು. ಅಂದಿನಿಂದ ನಾನು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಆದೆ. ಶಾಲಾ ದಿನಗಳಲ್ಲಿ ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದ ಅಧ್ಯಾಪಕರನ್ನು ನನ್ನ ಜೀವನದ ಕೊನೆಯವರೆಗೂ ಸ್ಮರಿಸಿಕೊಂಡಿದ್ದೇನೆ. ಕೋಟಿ ಕೋಟಿ ನಮನ ನಿನಗೆ ಅಂಬೇಡ್ಕರ, ನೀನು ನಡೆದು ಬಂದ ದಾರಿ ಅಜರಾಮರ. ಕೋಟಿ ಕೋಟಿ ನಮನ ನಿನಗೆ ಅಂಬೇಡ್ಕರ, ನೀನು ನಡೆದು ಬಂದ ದಾರಿ ಅಜರಾಮರ, ಅಜರಾಮರ. ಮುಂದೆ ಪ್ರೌಢಶಾಲೆ ದಾಟಿದೆ. ಆಗ ನನಗೆ 17 ವರ್ಷ. ಅಂದಿನ ಲೆಕ್ಕಾಚಾರದ ಪ್ರಕಾರ ಮದುವೆಗೆ ಪಕ್ವವಾದ ವಯಸ್ಸು. ನನ್ನ ತಂದೆಯವರ ಮೂಲಕ ಮದುವೆಯ ಸುದ್ದಿ ಕೇಳಿದ ನನಗೆ ಮನಸ್ಸು ಕಳವಳಗೊಂಡಿತು. ಕಾರಣ, ನಿರುದ್ಯೋಗಿಯಾದ ನಾನು ಮತ್ತೊಂದು ಜೀವನವನ್ನು ಕಟ್ಟಿಕೊಂಡು ಮುಪ್ಪಿನ ತಂದೆಗೆ ಭಾರವಾಗಬಾರದು ಎಂದು
ಚಿಂತಿಸಿದೆ. ഇരുಳು ಕಂಡ ಬಾವಿಗೆ ಹಾರುವುದು ತರವೇ ಬಗೆ ಬಗೆಯಾಗಿ ಆಲೋಚಿಸಿದೆ. ಅನಿವಾರ್ಯ. ತಂದೆಯವರ ಮಾತನ್ನು ಮೀರುವಂತಿರಲಿಲ್ಲ. ಅವರ ಅಪೇಕ್ಷೆಗೆ ತಲೆಬಾಗಿ ದಾಪೋಲಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಭಿಕುವಾಲಂಗಕರ ಎಂಬುವರ ಮಗಳೊಡನೆ ಬಾಯಿ ಕಳೆದ ತರಕಾರಿ ಹಾಗೂ ಮೀನುಪೇಟೆಯ ಜಾಗೆಯಲ್ಲಿ ನನ್ನ ಮದುವೆಯಾಯಿತು. ಮಗಳಿಗೆ ತಂದೆ ಇಟ್ಟ ಹೆಸರು ರಾಮಿ, ಮಾವ ಇಟ್ಟ ಹೆಸರು ರಮಾಬಾಯಿ. ಮದುವೆಯಾದಾಗ ಅವಳ ವಯಸ್ಸಿನ್ನು 9 ವರ್ಷ. ಗಂಡನ ಭಾಗ್ಯಲಕ್ಷ್ಮಿಯಾಗಿ ಬಲಗಾಲಿಟ್ಟು ಮಾವನ ಮನೆ ಸೇರಿದಳು. ಅವಳ ಕಾಲ್ಗುಣವೋ ಏನೋ. ಈ ಹಂತದಲ್ಲಿ ನನಗೊಂದು ಅಪೂರ್ವ ಅವಕಾಶ ದೊರೆಯಿತು. ಬರೋಡದ ಮಹಾರಾಜರು ಅಮೆರಿಕೆಯ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು ಕಳಿಸಲು ತಯಾರಾದವರಲ್ಲಿ ನಾನು ಒಬ್ಬ. ಅದರಲ್ಲಿಯೂ ಅಸ್ಪೃಶ್ಯ ತರುಣನ ಆಯ್ಕೆ ಕನಸಿನಲ್ಲಿಯೂ ನಿರೀಕ್ಷಿಸಲಾಗದ ಸುಯೋಗ ಅದಾಗಿತ್ತು. 1913ರ ಜುಲೈ ತಿಂಗಳು ಕೊನೆಯ ವೇಳೆಗೆ ನಾನು ಅಮೆರಿಕ ತಲುಪಿದೆ. ನನಗೆ ಅಲ್ಲಿಯ ವಾತಾವರಣ ತುಂಬಾ ಪ್ರಶಾಂತವಾಗಿತ್ತು. ಆ ವಾತಾವರಣದಲ್ಲಿ ಓದಿ ಮುಂದೆ ಬರಬೇಕೆಂದು ಓದಿನಲ್ಲಿ ಏಕಾಗ್ರತೆಯನ್ನು ವಹಿಸಿದೆ. ದಿನಕ್ಕೆ 18 ಗಂಟೆಗಳ ಕಾಲ ನಾನು ಸತತವಾಗಿ ಓದುತ್ತಿದ್ದೆ. ಎಂಎ ವ್ಯಾಸಂಗಕ್ಕಾಗಿ ನಾನು ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರವನ್ನು ಆರಿಸಿಕೊಂಡೆ. ಮುಂದೆ ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ಎಂಬ ವಿಷಯದ ಬಗ್ಗೆ ಬರೆದ ಸಂಶೋಧನೆ ಪ್ರಬಂಧಕ್ಕಾಗಿ 1915ರಲ್ಲಿ ಎಂಎ ಪದವಿ ಪಡೆದುಕೊಂಡೆ. ಈ 3 ವರ್ಷಗಳ ಅವಧಿಯಲ್ಲಿ ನಾನು 2000 ಪುಸ್ತಕಗಳನ್ನು ಸಂಗ್ರಹಿಸಿದ್ದೆ. ಏಕೆಂದ್ರೆ ಓದುವುದು ನನಗೆ ಅಷ್ಟೊಂದು ಪ್ರಿಯವಾಗಿತ್ತು. ಅಮೆರಿಕದಲ್ಲಿದ್ದಾಗ ಅಲ್ಲಿಯ ಸಂವಿಧಾನ ಹಾಗೂ ನೀಗ್ರೋ ಜನರ ಉದ್ಧಾರಕರಾದ ಬುಕರ್ ಟಿ ವಾಷಿಂಗ್ಟನ್ನರ ಜೀವನ ಕಾರ್ಯ ನನ್ನ ಜೀವನದಲ್ಲಿ ಮಹತ್ತರವಾದ ಪ್ರಭಾವ ಬೀರಿದವು. ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಅರ್ಥವ್ಯವಸ್ಥೆ ಕುರಿತು ನನ್ನ ದೀರ್ಘಕಾಲದ ಅಧ್ಯಯನದ ಫಲವಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯ ನನಗೆ ಡಾಕ್ಟರೇಟ್ ಪದವಿ ನೀಡಿತು. ಅಲ್ಲಿಯ ಕೆಲಸ ಮುಗಿಸಿ 1916ರ ಜೂನ್ ತಿಂಗಳಲ್ಲಿ ಇಂಗ್ಲೆಂಡ್ಗೆ ಹೋದೆ. ಅಲ್ಲಿಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಸ್ಥೆಯಲ್ಲಿ ಅರ್ಥಶಾಸ್ತ್ರವನ್ನು, ಗ್ರೇಸ್ ಇನ್ ಸಂಸ್ಥೆಯಲ್ಲಿ ಕಾನೂನು ಶಾಸ್ತ್ರವನ್ನು ಅಭ್ಯಾಸ ಮಾಡಿದೆ. ಆ ವೇಳೆಯಲ್ಲಾಗಲೇ ನನ್ನ ವಿದ್ಯಾರ್ಥಿ ವೇತನ ಮುಗಿದಿತ್ತು. ಕೂಡಲೇ ಭಾರತಕ್ಕೆ ಹಿಂದಿರುಗಬೇಕೆಂದು ಬರೋಡದ ದಿವಾನರ ಪತ್ರ ನನಗೆ ಬಂತು. ತಕ್ಷಣ ಜುಲೈ 27ನೇ ತಾರೀಕಿನಂದು ಭಾರತಕ್ಕೆ ಹಿಂದಿರುಗಿದೆ. ಪತ್ರದ ಪ್ರಕಾರ ಬರೋಡಕ್ಕೇನೋ ಬಂದಿಳಿದೆ. ನನ್ನನ್ನು ಬರಮಾಡಿಕೊಳ್ಳಲು ಮಹಾರಾಜರು ಆದೇಶ ನೀಡಿದ್ದರೂ ಸ್ವಾಗತಕ್ಕೆ ಯಾರೂ ಬಂದಿರಲಿಲ್ಲ. ಕಾರಣ ಇಷ್ಟೇ, ನಾನು ಅಸ್ಪೃಶ್ಯನೆಂದು. ಬರೋಡದಲ್ಲಿ ನಾನು 10 ವರ್ಷ ಸೇವೆ ಸಲ್ಲಿಸಬೇಕಾಗಿತ್ತು. ಮಹಾರಾಜರು ಮಿಲಿಟರಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಮುಂದೆ ಅರ್ಥಮಂತ್ರಿಯನ್ನಾಗಿಸುವ ಆಕಾಂಕ್ಷೆ ಅವರಿಗಿತ್ತು. ಆದರೆ ನನ್ನ ಜಾತಿಯ ಕಾರಣದಿಂದ ಅಧಿಕಾರಿಗಳು ಅದನ್ನ ವಿರೋಧಿಸಿದರು. ಅವರ ವಿರೋಧವನ್ನು ನಾನು ಎದುರಿಸಬೇಕಾಯಿತು. ಕಚೇರಿಯಲ್ಲಿ ಪೇದೆಗಳು ಕಾಗದದ ಕಟ್ಟುಗಳನ್ನು ದೂರದಿಂದಲೇ ಎಸೆಯುತ್ತಿದ್ದರು. ಕುಡಿಯಲು ನೀರು ಸಹ ಕೊಡುತ್ತಿರಲಿಲ್ಲ. ಬಾಡಿಗೆ ಮನೆ ಕೂಡ ಸಿಗಲಿಲ್ಲ. ಒಂದು ಪಾರ್ಸಿ ಮನೆ ಸಿಕ್ಕಿತಾದರೂ ನನ್ನ ಜಾತಿ ಗೊತ್ತಾದ ಕೂಡಲೇ ಅವರದೇ ಆದ ಗುಂಪು ನನ್ನ ಮೇಲೆ ಗುಡುಗಿತು. ನೀನೊಬ್ಬ ಅಸ್ಪೃಶ್ಯ ಹೊಲೆಯ, ತಂಗು ಮನೆಯನ್ನು ಹೊಲಗೆಡಿಸಬೇಡ, ತಕ್ಷಣ ಇಲ್ಲಿಂದ ಹೊರಡಬೇಕೆಂದು ಒತ್ತಾಯಿಸಿದರು. ಅದು ಕೇವಲ 8 ಗಂಟೆಯ ಒಳಗೆ. ಇದನ್ನು ನಾನು ಮಹಾರಾಜರಿಗೆ ತಿಳಿಸಿದರೆ ಅವರು ತಮ್ಮ ಅಸಮರ್ಥತೆಯನ್ನ ತಿಳಿಸಿದರು. ಈ ಘಟನೆಯಿಂದ ನಿರಾಶೆಗೊಂಡ ನನಗೆ ಮುಗಿಲೇ ಕಳಚಿ ಬಿದ್ದಂತಾಯಿತು. ಅಮೆರಿಕ ವಿಶ್ವವಿದ್ಯಾಲಯದ ಹಿರಿಯ ಪದವಿಯನ್ನು ಪಡೆದ ಗೌರವ ನನ್ನದಾಗಿದ್ದರೂ ನಾನು ಅಸ್ಪೃಶ್ಯ ಜಾತಿಯಲ್ಲಿ ಜನ್ಮ ಪಡೆದಕ್ಕಾಗಿ ಇಂಥ ಅವಮಾನ ಪಡಬೇಕಾಯಿತು ಎಂದು ಗಳಗಳ ಅತ್ತು ಬಿಟ್ಟೆ. ಇಂಥ ಅವಮಾನದ ಪರಿಸರವೂ ಬೇಡ, ಕೆಲಸವೂ ಬೇಡ ಎಂದು 1917 ನವೆಂಬರ್ ತಿಂಗಳು ಮುಂಬೈಗೆ ಹಿಂದಿರುಗಿ ಬಿಟ್ಟೆ. ಶೋಷಣೆಗೆ ಶೆಡ್ಡು ಹೊಡೆದೆ, ಶೋಷಿತರಿಗೆ ಬೆಳಕಾದೆ, ನೀ ದಿವ್ಯ ಚೇತನ
ಅಂಬೇಡ್ಕರ ನೀ ದಿವ್ಯ ಚೇತನ ಅಂಬೇಡ್ಕರ ಅಂಬೇಡ್ಕರ. ಮುಂಬೈಗೆ ಬಂದ ನಂತರ ಜೀವನಕ್ಕಾಗಿ ಏನಾದ್ರೂ ಮಾಡಬೇಕಲ್ಲ. ನನ್ನ ಜೀವನಕ್ಕೆ ಕಾರ್ ಮೂಡವೇ ಕವಿಯಿತು. ಸಮಾಜದ ನೀತಿಗೆ ತುಂಬಾ ಬೇಸರಗೊಂಡೆ. ಮುಂದೆ ಜೀವನ ನಡೆಸುವುದರ ಬಗ್ಗೆ ಚಿಂತಿಸಿದೆ. ಕೊನೆಗೆ ಅಂಜದೆ ಅಳಕದೆ ಇವೆಲ್ಲ ಜೀವನದಲ್ಲಿ ಹೋರಾಟ ಇದ್ದದ್ದೇ ಎಂದು ಮನಸ್ಸು ದೃಢ ಮಾಡಿಕೊಂಡೆ. ಆಗ ನನಗೊಂದು ಒಳ್ಳೆ ಅವಕಾಶ ಬಂತು. ಮುಂಬೈಯಲ್ಲಿ ಸೈಡನ್ ಹಮ್ ಎಂಬ ವ್ಯಕ್ತಿಯ ಪರಿಚಯ ನನಗಾಯಿತು. ಸೈಡನ್ ಹಮ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಾಪಕರ ವೃತ್ತಿಗೆ ಒಬ್ಬ ಪ್ರತಿಭಾವಂತ ಉಪನ್ಯಾಸಕ ಬೇಕಾಗಿತ್ತು. ಅವರು ತಮ್ಮ ಕಾಲೇಜಿಗೆ ನನ್ನನ್ನು ಬರಮಾಡಿಕೊಂಡ್ರು. ನನ್ನ ಬೋಧನೆಯನ್ನು ಮೆಚ್ಚಿಕೊಂಡ್ರು. ಇದರಿಂದ ನನಗೆ ಗೌರವ ಹಾಗೂ ಧನ ಸಹಾಯ ಕೂಡ ದೊರೆಯಿತು. ದುಡಿದ ಹಣವನ್ನು ಹಾಳು ಮಾಡಲಿಲ್ಲ. ಮಿತವಾಗಿ ಬಳಸಿ ಉಳಿಸಿಕೊಂಡು ಪುನಃ ಇಂಗ್ಲೆಂಡಿಗೆ ಹೋಗಲು ಸಿದ್ಧ ಮಾಡಿಕೊಂಡೆ. ಈ ವಿಷಯ ತಿಳಿದ ಬರೋಡದ ದಿವಾನರು ಹಾಗೂ ಅಧಿಕಾರಿಗಳು 10 ವರ್ಷ ಇಲ್ಲಿ ನೀವು ಸೇವೆ ಮಾಡದೆ ಬಂದಿದ್ದರಿಂದ ಕೊಟ್ಟ ಹಣವನ್ನು ಹಿಂದಿರುಗಿಸಲು ತಾಕೀತು ಹಾಕಿದರು. ಇದನ್ನು ನಾನು ಮಹಾರಾಜರಿಗೆ ತಿಳಿಸಿದೆ. ಈ ವಿಷಯ ತಿಳಿದ ಮಹಾರಾಜರು ಅವರೆಲ್ಲರಿಗೂ ಛೀಮಾರಿ ಹಾಕಿದ್ರು. ಏಕೆಂದ್ರೆ ಮಹಾರಾಜರಿಗೆ ನನ್ನ ಬಗ್ಗೆ ಅಪಾರವಾದ ಗೌರವವಿತ್ತು. ಮುಂದೆ ನನ್ನ ದುಡಿಮೆಯ ಹಣದಿಂದ 1920ರಲ್ಲಿ ಇಂಗ್ಲೆಂಡ್ಗೆ ಹೊರಡಲು ಸಿದ್ಧನಾದೆ. ನನ್ನ ಅಧ್ಯಯನ ಪೂರ್ಣಗೊಳಿಸಲು ಕೊಲ್ಲಾಪುರದ ಮಹಾರಾಜರಿಂದ ನೆರವು ಹಾಗೂ ಮಿತ್ರ ನವಲೆ ಬೇತನ್ ಅವರಿಂದ 5,000 ಸಾಲ ಪಡೆದುಕೊಂಡು ಇಂಗ್ಲೆಂಡ್ ಅನ್ನ ಸೆಪ್ಟೆಂಬರ್ನಲ್ಲಿ ತಲುಪಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹಾಗೂ ಗ್ರೇಸ್ ಇನ್ಗಳಲ್ಲಿ ಮರು ದಾಖಲೆಗೊಂಡೆ. ಸತತ ಅಧ್ಯಯನದಲ್ಲಿ ತೊಡಗಿದೆ. ಪುಸ್ತಕಗಳೇ ನನಗೆ ಮಿತ್ರರಾದವು. ಬ್ರಿಟಿಷ್ ಇಂಡಿಯಾದ ಅರ್ಥನೀತಿಯಲ್ಲಿ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧ ಮಂಡಿಸಿದೆ. ಅದಕ್ಕೆ 1921ರಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಎಂಬ ಪದವಿ ನೀಡಿತು. ಭಗೀರಥ ಪ್ರಯತ್ನದಿಂದ ಅಮೆರಿಕದ PhD ಪದವಿ, ಲಂಡನ್ನಿನ ಡಾಕ್ಟರ್ ಆಫ್ ಸೈನ್ಸ್ ಗಳಿಸಿ ಬ್ಯಾರಿಸ್ಟರ್ ಅಂಬೇಡ್ಕರ್ ಎಂಬ ಖ್ಯಾತಿಯೊಂದಿಗೆ ನನ್ನ ದೇಶಕ್ಕೆ ಮರಳಿದೆ. ಜ್ಞಾನಕ್ಕಾಗಿ ವಿದ್ಯೆ ಕಲಿತೆ, ಜನಾಂಗಕ್ಕಾಗಿ ಹೋರಾಟಕ್ಕಿಳಿದೆ. ನೀನೆ ಮಹಾಚೇತನ ಅಂಬೇಡ್ಕರ, ನೀನೆ ಮಹಾಚೇತನ ಅಂಬೇಡ್ಕರ. 1923ರ ಜೂನ್ ತಿಂಗಳಲ್ಲಿ ಸರ್ಕಾರದ ನೋಂದಣಿ ಪಡೆದು ಮುಂಬೈಯಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದೆ. ಈ ನನ್ನ ವೃತ್ತಿಯಲ್ಲಿ ಅನೇಕ ಅಗಣಿತ ಘಟನೆಗಳು ನಡೆದವು. ಅವುಗಳಲ್ಲಿ ಮಹತ್ತರವಾದ ಒಂದನ್ನು ಹೇಳಲು ನಾನು ಬಯಸುತ್ತೇನೆ. ಕೋರ್ಟ್ ಒಮ್ಮೆ 48 ಅಪರಾಧಿಗಳಿಗೆ ಮರಣದಂಡನೆಯನ್ನು ವಿಧಿಸಿತ್ತು. ಆ ಕೇಸಿನಲ್ಲಿ ವಾದಿಸುತ್ತಿದ್ದಾಗ ಕೋರ್ಟ್ ಜವಾನ ನನಗೊಂದು ಚೀಟಿಯನ್ನು ತಂದುಕೊಟ್ಟ. ಅದನ್ನು ಓದಿ ಜೇಬಿಗೇರಿಸಿ ವಾದ ಮುಂದುವರಿಸಿದೆ. ಗೆಲುವು ನನ್ನದಾಯಿತು. 48 ಜನರಿಗೆ ಬಿಡುಗಡೆಯೂ ಆಯಿತು. ನಂತರ ಜಡ್ಜ್ ನನ್ನನ್ನು ಕರೆದು, ಆ ಜವಾನ ತಂದುಕೊಟ್ಟ ಚೀಟಿಯು ನಿಮಗೆ ವಾದ ಮಾಡಲು ಸಹಾಯ ಮಾಡಿತಲ್ವೇ ಎಂದ್ರು. ಆಗ ನನಗೆ ದುಃಖ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಸರ್, ಅದು ನನ್ನ ಮಗ ಸತ್ತ ವಿಷಯವಾಗಿತ್ತು ಸರ್. ವಾದವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಆ ನಿರಪರಾಧಿಗಳು ನೇಣ್ಗಂಬ ಏರ್ತಿದ್ರು. ಆ ದುಃಖವನ್ನು ತೋರ್ಪಡಿಸದೆ ವಾದವನ್ನು ಮಾಡಿದೆ ಎಂದಾಗ ಜಡ್ಜ್ರವರು ಅವಕ್ಕಾದರು. ಮುಂದೆ ನನಗೂ ಗಾಂಧೀಜಿಯವರಿಗೂ ಉತ್ತಮ ಸಂಬಂಧ ಇತ್ತು. ಆದರೂ ಕೆಲವು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದವು. ಮಹಿಳೆಯರಿಗೆ, ದಲಿತರಿಗೆ ಮತದಾನದ ಹಕ್ಕನ್ನು ಅವರು ನಿರಾಕರಿಸುತ್ತಿದ್ದರು. ಆಗ ನಾನು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ಇರಲಿ ಎಂದು ನನ್ನ ಅಭಿಪ್ರಾಯವನ್ನು ಮಂಡಿಸಿದೆ. ಅದಕ್ಕೆ ಒಪ್ಪಿಗೆ ಸಹ ದೊರೆಯಿತು. ಗಾಂಧೀಜಿಯವರ ಗೌರವ ಉಳಿಯಬೇಕು, ನನ್ನ ನಿಲುವು ಸೋಲಬಾರದೆಂಬ ದೃಷ್ಟಿಯಿಂದ ಚಕ್ರವರ್ತಿ ರಾಜಗೋಪಾಲಾಚಾರಿ ಮುಂತಾದವರು ಹಗಲು ರಾತ್ರಿ ಮಾತುಕತೆ ನಡೆಸಿ 1931ರ ಸೆಪ್ಟೆಂಬರ್ 24ರಂದು ನಿಮ್ನ ಜಾತಿಯ ಪರವಾಗಿ ನಾನು, ಸವರ್ಣೀಯರ ಪರವಾಗಿ ಮದನ ಮೋಹನ ಸಹಿ ಮಾಡಿದೆವು. ಪ್ರಾಂತೀಯ ಶಾಸನ ಸಭೆಯಲ್ಲಿ 148 ಹಿಂದೂಗಳ ಸ್ಥಾನಗಳಲ್ಲಿ 10% ನಿಮ್ನ ಜಾತಿಯವರಿಗೆ ಅವಕಾಶವಿರಬೇಕು ಎಂದು ಆ ಸಭೆಯಲ್ಲಿ
ತೀರ್ಮಾನಿಸಲಾಯಿತು. ಬರಿ ದಲಿತರಿಗೆ ಮಾತ್ರವಲ್ಲ, ದೇಶಕ್ಕಾಗಿ ದುಡಿದೆಯಲ್ಲ. ನಿಮಗಿದೋ ನಮ್ಮ ನಮಸ್ಕಾರ, ನಿಮಗಿದೋ ನಮ್ಮ ನಮಸ್ಕಾರ, ನಿಮಗಿದೋ ನಮ್ಮ ಇದು ಒಂದು ನನ್ನ ಜೀವನದಲ್ಲಿ ನಡೆದ ಐತಿಹಾಸಿಕ ಘಟನೆ. ಮಹಾರಾಷ್ಟ್ರದ ಕುಲಾಬಾ ಜಿಲ್ಲೆಯಲ್ಲಿ ಸವರ್ಣೀಯರ ಬಳಕೆಗೆ ಲಭ್ಯವಿದ್ದ ಮಹಾಡ್ಕೆರೆಯಲ್ಲಿ ನಿಮ್ನ ಜಾತಿಯವರಿಗೆ ಅವಕಾಶವಿರಲಿಲ್ಲ. ಇದನ್ನ ಸರ್ಕಾರ ನಿಷೇಧಿಸಿತ್ತು, ಆದರೂ ಆಚರಣೆಗೆ ಬಂದಿರಲಿಲ್ಲ. ನಾನು ನಿಮ್ನ ವರ್ಗದ ಒಂದು ಸಮ್ಮೇಳನವೊಂದನ್ನು ಏರ್ಪಡಿಸಿ ಕೇವಲ ದಲಿತರಲ್ಲದೆ ಕ್ರೈಸ್ತ ಮುಸ್ಲಿಮರು ಆ ಕೆರೆಯ ನೀರನ್ನು ಕುಡಿಯಲು ಅವಕಾಶ ಮಾಡಿಕೊಡುವಲ್ಲಿ ನಾನು ಯಶಸ್ವಿಯಾದೆ. ಇದಕ್ಕೆ ನ್ಯಾಯಮೂರ್ತಿಗಳಾದ ರಾನಡೆ, ಚಂದಾವರ್ಕರ್, ತಿಲಕರು ಮೊದಲಾದ ಸವರ್ಣೀಯ ನಾಯಕರೇ ಅವರ್ಣೀಯರಿಗೆ ಕೋರ್ಟು, ಕಚೇರಿ, ಆಸ್ಪತ್ರೆ, ನೀರು ತುಂಬುವ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ದೊರಕಿಸಿಕೊಟ್ಟರು. ನನ್ನ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಹಾಗೂ ಸರ್ವ ಜನಾಂಗದ ನನ್ನ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ನಾನು ಗೆಲುವಿನ ಹಾದಿಯನ್ನು ತುಳಿಯುತ್ತಾ ನಡೆದೆ. ಮುಂದೆ 1947ರಲ್ಲಿ ಜುಲೈ 15ರಂದು ಬ್ರಿಟಿಷ್ ಸಂಸತ್ತು ಭಾರತದ ಸ್ವತಂತ್ರ ಶಾಸನಕ್ಕೆ ಅಂಗೀಕಾರ ಹಾಕಿತು. ಜವಾಹರಲಾಲ್ ನೆಹರು ಅವರ ದೇಶದ ಮೊಟ್ಟ ಮೊದಲ ಸಂಪುಟದಲ್ಲಿ ನಾನು ಕಾನೂನು ಸಚಿವನಾದೆ. 1947 ಆಗಸ್ಟ್ 15ರಂದು ಭವ್ಯ ಭಾರತಕ್ಕೆ ಸ್ವತಂತ್ರದ ಉದಯವಾಯಿತು. ಉದಯಿಸಿತು 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 ಭಾರತ ಉದಯಿಸಿತು, ಸ್ವತಂತ್ರ ಭಾರತ ಉದಯಿಸಿತು, ಸರ್ವರ ಆಸೆ ಈಡೇರಿತು, ಸರ್ವರ ಆಸೆ ಈಡೇರಿತು, ನವ ಭಾರತವು ಉದಯಿಸಿತು, ನವ ಭಾರತವು ಉದಯಿಸಿತು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಭಾರತವು, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಭಾರತವು, ಸರ್ವಧರ್ಮದ ಭಾರತವು ಉದಯಿಸಿತು 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 ಉದಯಿಸಿತು, ಸ್ವತಂತ್ರ ಭಾರತ ಉದಯಿಸಿತು. ಸ್ವತಂತ್ರವೇನೋ ಸಿಕ್ತು. ಅದೇ ತಿಂಗಳು 29ರಂದು ಸಂವಿಧಾನದ ಕರಡನ್ನು ಸಿದ್ಧಪಡಿಸುವುದಕ್ಕೆ ರಚಿಸಲಾದ ಸಮಿತಿಗೆ ನನ್ನನ್ನ ಕಾರ್ಯಾಧ್ಯಕ್ಷನಾಗಿ ಮಾಡಲಾಯಿತು. 1951 ಫೆಬ್ರವರಿಯಲ್ಲಿ ನಾನೊಂದು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದೆ. ಇದು ಎಲ್ಲಾ ವರ್ಗಗಳಲ್ಲಿ ಬಿರುಗಾಳಿನೇ ಎಬ್ಬಿಸಿಬಿಡ್ತು. ಇದು ಸುಲಭವಾಗಿ ಬಗೆಹರಿಯದ ವಿಷಯವೂ ಕೂಡ ಆಗಿತ್ತು. ನನ್ನ ನಿರೀಕ್ಷೆಯಂತೆ ಮಸೂದೆ ತಿರಸ್ಕೃತವಾಯಿತು. ಇದರಿಂದ ನಾನು ಬಹಳ ಬೇಸರಗೊಂಡೆ. ಅದಕ್ಕೋಸ್ಕರ ನಾನು 1951 ಸೆಪ್ಟೆಂಬರ್ 27ರಂದು ಸಚಿವ ಪದವಿಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟೆ. ಆ ದಿನಗಳಲ್ಲಿ ನಾನು ಹೆಚ್ಚು ಸಮಯವನ್ನ ಸಂವಿಧಾನ ರಚಿಸುವುದರಲ್ಲಿ, ಆ ಕರಡನ್ನು ತಿದ್ದುವುದರಲ್ಲಿ ಕಳೀತಾ ಹೋದೆ. ಆ ಸಮಿತಿಯಲ್ಲಿ 7 ಜನ ಇದ್ರು. ಒಬ್ಬರು ಅಮೆರಿಕಕ್ಕೆ ಹೋಗ್ಬಿಟ್ರು, ಒಬ್ಬರು ಪ್ರಾಂತೀಯ ವ್ಯವಹಾರಗಳಲ್ಲಿ ತೊಡಗಿದ್ರು, ಇನ್ನೊಬ್ಬರು ಆರೋಗ್ಯದ ಸಲುವಾಗಿ ದೆಹಲಿಯಿಂದ ದೂರ ಉಳಿದ್ರು. ಹೀಗಾಗಿ ಇಡೀ ಸಂವಿಧಾನವನ್ನು ನಾನೊಬ್ಬನೇ ಬರಿಬೇಕಾಯ್ತು. ಸತತ ಪರಿಶ್ರಮದಿಂದ 1948 ಫೆಬ್ರವರಿಯ ಕೊನೆಯಲ್ಲಿ ಸಂವಿಧಾನವನ್ನ ಪೂರ ಬರೆದು ಮುಗಿಸಿಬಿಟ್ಟೆ. ರಾಜ್ಯಾಂಗ ಸಭೆಯ ಅಧ್ಯಕ್ಷರಿಗೆ ಸಂತೋಷದಿಂದ ಒಪ್ಪಿಸಿದೆ. ಆ ಸಮಯದಲ್ಲಿ ನಾನು ಮಾಡಿದ ಭಾಷಣ ಅವಿಸ್ಮರಣೀಯವಾದದ್ದು ಎಂದು ಬಹಳ ಮುಖಂಡರು ಬಣ್ಣಿಸಿದರು. ಸಂವಿಧಾನವೇನೂ ರಚನೆಯಾಯಿತು. ಆದರೆ ನನಗೊಂದು ಚಿಂತೆ ಕಾಡ್ತಾ ಇತ್ತು. ಅದೇನೆಂದ್ರೆ, ನನ್ನ ಪೀಡಿತ ಬಂಧುಗಳ ಹೀನ ದೀನ ಸ್ಥಿತಿ ಕೊನೆಯಾಗಬೇಕೆಂದು ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ರೀತಿಯಾಗಿ ಹಿಂದೂ ಸಮಾಜದ ಬಗ್ಗೆ ಕಳಕಳಿ ಕೂಡ ಇತ್ತು. ಈ ಸಮಾಜದಲ್ಲಿ ಒಡಕುಂಟಾಗಬಾರದು ಎಂಬ ಬಲವಾದ ಇಚ್ಛೆಯನ್ನು ಸಹ ನಾನು ಹೊಂದಿದ್ದೆ. ಈ ವಿಚಾರವನ್ನು ತಿಳಿದ ಅನೇಕ ಮತಪಂಥಗಳು ಹಾಗೂ ಪ್ರಮುಖರು, ಅಂದ್ರೆ ಕ್ರೈಸ್ತ, ಬುದ್ಧ,
ಮುಸಲ್ಮಾನರು ತಮ್ಮ ಮತಕ್ಕೆ ಸೇರಲು ಒತ್ತಾಯಪಡಿಸ್ತಾ ಇದ್ರು. ಅವರು ಯಾವ ಒತ್ತಾಯಕ್ಕೂ ನನ್ನ ಮನಸ್ಸು ಒಪ್ಪಲಿಲ್ಲ. ಮುಂದೆ 1950ರ ದಶಕದಲ್ಲಿ ನನ್ನ ಒಲವು ಬೌದ್ಧ ಧರ್ಮದತ್ತ ತಿರುಗಿತು. ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ದೇಹ ಕ್ಷೀಣವಾಗಿದ್ರೂ ದೀಕ್ಷಾ ವಿಧಿಯನ್ನು ಕೈಗೊಳ್ಳುವ ಹಸಿವು ನನಗಿನ್ನೂ ಹಿಂಗಿರಲಿಲ್ಲ. ಅದೇ ವರ್ಷ ಮಧ್ಯಭಾಗದಲ್ಲಿ ಶ್ರೀಲಂಕಾದ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಪತ್ನಿಯೊಡನೆ ಭಾಗವಹಿಸಿದೆ. ಮುಂದೆ 1956ರ ಅಕ್ಟೋಬರ್ನಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವುದಾಗಿ ಘೋಷಣೆ ಮಾಡಿದೆ. ಅದೇ ತಿಂಗಳು 14ರಂದು ಮತಾಂತರ ವಿಧಿಯನ್ನು ನಾಗಪುರದಲ್ಲಿ ಆಚರಿಸಲು ನಿಶ್ಚಯಿಸಿದೆ. ಈ ಧರ್ಮಾಂತರದಿಂದ ಈ ದೇಶದ ಸಂಸ್ಕೃತಿಗೆ, ಐತಿಹಾಸಿಕ ಪರಂಪರೆಗೆ ಧಕ್ಕೆಯಾಗಲಾರದು ಎಂಬ ವಿಚಾರವನ್ನು ನಾನು ಒತ್ತಿ ಒತ್ತಿ ಹೇಳುತ್ತಿದ್ದೆ. ಕುಶಿನಾರದಿಂದ ಬಂದಿದ್ದ ಬೌದ್ಧ ಭಿಕ್ಷು ಮಹಸ್ತವೀರ ಚಂದ್ರಮಣಿಯವರು ನನಗೂ ನನ್ನ ಪತ್ನಿಗೂ ಪಾಲಿ ಭಾಷೆಯಲ್ಲಿ ಮಂತ್ರದ ಮೂಲಕ ದೀಕ್ಷೆ ನೀಡಿದರು. ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಈ ವೇಳೆಯಲ್ಲಿ ನನ್ನೊಂದಿಗೆ 3 ಲಕ್ಷಕ್ಕೂ ಹೆಚ್ಚು ಜನ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು. ಈ ವೇಳೆಯಲ್ಲಿ ನಾನು ಅಸಮಾನತೆಯ ತವರಾಗಿರುವ ಈ ನನ್ನ ದೇಶದಲ್ಲಿ ನಾನು ಒಬ್ಬ ಹಿಂದುವಾಗದೆ ಭಾರತೀಯನಾಗಿರಲು ಇಚ್ಛಿಸುತ್ತೇನೆ ಎಂದು ಘೋಷಣೆ ಮಾಡಿದೆ. ಬುದ್ಧ ಬೋಧಿಸಿದ ಅಷ್ಟವಿಧಿ ಮಾರ್ಗವನ್ನು ಮತ್ತು ಅದರ ಮೂಲ ತತ್ವವಾದ ಪ್ರಜ್ಞೆ, ಸಮಾನತೆ, ಕರುಣೆ ಇವು ನನ್ನ ಬಾಳಿನ ದಾರಿ ದೀಪಗಳಾಗಿವೆ ಎಂದು ನಾನು ಪ್ರತಿಜ್ಞೆ ಮಾಡಿದೆ. ನಾಗ್ಪುರದಿಂದ ಹಿಂದಿರುಗಿದಾಗ ನನ್ನ ದೇಹ ತುಂಬಾ ದಣಿದಿತ್ತು. ಜೀವನದ ಕೊನೆಗೆ ಅನೇಕ ಸಮಸ್ಯೆಗಳಿದ್ದರೂ ಎದೆಗುಂದದೆ ನನ್ನ ಶ್ರೀಮತಿಯೊಂದಿಗೆ ವಾರಣಾಸಿ, ಕಾಶಿ ವಿದ್ಯಾಪೀಠಗಳಿಗೆ ಭೇಟಿ ನೀಡಿದೆ. ಅಲ್ಲಿಯ ಹಿಂದೂಗಳ ವೇದಾಂತ ಮತ್ತು ಸಾಮಾಜಿಕ ದೃಷ್ಟಿಗಳ ನಡುವಿನ ವಿರೋಧಾಭಾಸವನ್ನು ಸಹ ನಾನು ವಿಷಾದಿಸಿದೆ. ಮುಂದೆ ನವೆಂಬರ್ 30ರಂದು ದೆಹಲಿ ತಲುಪಿದೆ. ನಂತರ ಮುಂಬೈಗೆ ಬಂದು ಅಲ್ಲಿಯ ಅನುಯಾಯಿಗಳಿಗೆ ದೀಕ್ಷಾ ಕಾರ್ಯ ಮುಗಿಸಿದೆ. ಬಂದವರೆಲ್ಲ ನನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಿದ್ರು. ಬದುಕಿದ್ದೇನೆ ಎನ್ನುತ್ತಿದ್ದೆ. ನನ್ನ ಹಂಬಲ ನನ್ನ ದಲಿತ ಜನ, ನನ್ನ ದೇಶ, ನನ್ನ ಸಂವಿಧಾನ, ಸಮಾನತೆ, ಬದುಕುವ ಹಕ್ಕು ಎಲ್ಲರಿಗೂ ಒಂದೇ ತೆರನಾದ ಸಮಾನತೆಯಲ್ಲಿ ಸಿಗಲಿ ಎಂದು. ಹೀಗೆ ದಿನಗಳು ಕಳೀತಾ ಇದ್ವು. ಒಂದು ದಿನ ರತ್ತುವಿನ ಸಹಾಯದಿಂದ ಊಟ ಮುಗಿಸ್ದೆ. ಚಲ್ ಕಬೀರಾ ತೆರ ಭಾವ ಎನ್ನುತ್ತಾ ಕುರ್ಚಿಗೆ ಬಂದು ಕುಳಿತೆ. ತಲೆ ಮತ್ತು ಕಾಲಿಗೆ ಎಣ್ಣೆಯಿಂದ ತಿಕ್ಕಿಸಿಕೊಂಡೆ. ಬುದ್ಧಂ ಶರಣಂ ಗಚ್ಚಾಮಿ ಎಂದು ಗುನುಗುತ್ತಾ ಮಲಗುವ ಮುನ್ನ ಬುದ್ಧ ಹಾಗೂ ಆತನ ಧರ್ಮದ ಪುಸ್ತಕದ ಮುನ್ನುಡಿಯನ್ನ, ಬರ್ಮಾ ಸರ್ಕಾರದ ಪತ್ರವನ್ನ ಟೇಬಲಿನ ಮೇಲಿಡಲು ಹೇಳಿದೆ. ಅಂದು 1956 ಡಿಸೆಂಬರ್ 6. ಅಂದು ಮಲಗಿದವನು ನನಗರಿವಿಲ್ಲದಂತೆ ಚಿರನಿದ್ರೆಗೆ ಜಾರಿದ್ದೆ. ಐವತ್ತಾರನ ಡಿಸೆಂಬರ್ 6 ಬೆಳಕು ಹಾರಿತು ಭೂಮಿಯಲ್ಲಿ. ದಲಿತ ಜನತೆಯು ಸಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ದಲಿತ ಜನತೆಯು ಸಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವ್ ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವ್ ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವ್ ಕೇಳಿ.
ವಿಶ್ವಮಾನವನ ಸಾಹಸಗಾತೆ ದೇಶಭಕ್ತರೇ ನೀ ಕೇಳಿ. ಇದುವರೆಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಹಾನದಿಯ ಮಹಾಮೊರೆತ ಅಂಬೇಡ್ಕರ್ ಅಭಿವ್ಯಕ್ತಿ ರೂಪಕ ಕೇಳಿದಿರಿ. ರಚನೆ ಮತ್ತು ವಾಚನಾಭಿನಯ ಸಿರಿಗೆರೆ ಗುರುಶಾಂತಯ್ಯ. ಹಿನ್ನೆಲೆ ಗಾಯನದಲ್ಲಿ ಹಾರ್ಮೋನಿಯಂ ವಾದಕ ನೀರ್ತಡಿ ಮಹಂತೇಶ್ ಮತ್ತು ಹನುಮಂತಪ್ಪ ಆರ್ ಗಂಗನಕಟ್ಟೆ. ತಬಲವಾದನದಲ್ಲಿ ನಾಗರಾಜಪ್ಪ ಕುರುಬರಹಳ್ಳಿ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.